ಮಾ ವಿಂಧ್ಯಾಚಲ ವಾಸಿನಿ ದೇವಸ್ಥಾನ ವಿಂಧ್ಯಾಚಲ ದೇವಸ್ಥಾನವನ್ನು ಮಾ ವಿಂಧ್ಯವಾಸಿನಿ ದೇವಸ್ಥಾನ ಎಂತಲೂ ಕರೆಯುತ್ತಾರೆ ಮತ್ತು ವಿಂಧ್ಯಾಚಲ ಧಾಮ ಎಂದು ಕರೆಯುತ್ತಾರೆ. ಮಾತೆ ವಿಂಧ್ಯವಾಸಿನಿಗೆ ಈ ದೇವಾಲಯ ಸಮರ್ಪಿತವಾಗಿದೆ. ನಾವೀಗ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಒಳಗಡೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅಲ್ಲಿ ಅಂಗಡಿಯ ಸಾಲುಗಳು ನಮ್ಮ ಕಣ್ಣನ್ನು ತುಂಬುತ್ತದೆ. ವಿಚಿತ್ರವಾದಂತಹ ದೇವರ ಪೂಜಾ ಸಾಮಗ್ರಿಗಳು, ಕರಕುಶಲ ವಸ್ತುಗಳು ಪ್ರತಿಯೊಂದು ಕೂಡ ಅಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ನಾವು ಹೋದ ಸಮಯದಲ್ಲಿ ಅಲ್ಲಿ ನವರಾತ್ರಿಯ ಹಬ್ಬದ ಆಚರಣೆ ಇಲ್ಲಿ ನಡೆಯುತ್ತಿತ್ತು. ಹಾಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಭಕ್ತಾದಿಗಳು ಎಲ್ಲ ಕಡೆ ನಮಗೆ ಕಾಣ್ತಾ ಹೋಗ್ತಾ ಇದ್ರು. ಬಹಳ ಜನಸಂದಣಿ ಎಲ್ಲ ಕಡೆ ತುಂಬಿತ್ತು. ಈ ದೇವಸ್ಥಾನ ಗಂಗಾ ನದಿಯ ದಂಡೆಯ ಮೇಲಿದೆ. ಮಿರ್ಜಾಪುರ ಡಿಸ್ಟ್ರಿಕ್ಟ್ಗೆ ಸೇರಿದ್ದು ಉತ್ತರ ಪ್ರದೇಶದಲ್ಲಿದೆ. ಈ ದೇವಾಲಯವನ್ನು 51ನೇ ಶಕ್ತಿಪೀಠವೆಂದು ಗುರುತಿಸಲಾಗಿದೆ. ಇಲ್ಲಿ ನವರಾತ್ರಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ನಾವು ಈ ನವರಾತ್ರಿಯ ಸಮಯದಲ್ಲೇ ಹೋಗಿದ್ದುದರಿಂದ ಇಷ್ಟೊಂದು ಜನಜಾತ್ರೆ ಮತ್ತು ಅಷ್ಟೊಂದು ಅಂಗಡಿಗಳ ಒಂದು ಅಲಂಕಾರ ಎಲ್ಲ ಕೂಡ ತುಂಬ ಚೆನ್ನಾಗಿ ಅಲ್ಲಿ ನಡೀತಾ ಇತ್ತು. ನಾವು ಹೋಗ್ತಾ ಇರೋಂಥ ದಾರಿನಲ್ಲಿ ಆ ಕೆಂಪು ವಸ್ತ್ರದಿಂದ ನೆರಳಿಗೋಸ್ಕರ ಅದನ್ನು ಕಟ್ಟಿದ್ದಾರೆ. ಅದು ಕೂಡ ತುಂಬ ಸುಂದರವಾಗಿ ನಮಗೆ ಕಾಣ್ತಾ ಹೋಗ್ತಾ ಇದೆ. ಇದು ದೇವಸ್ಥಾನಕ್ಕೆ ಸಾಲುಗಟ್ಟಿ ಸರದಿಯ ಸಾಲಿನಲ್ಲಿ ಹೋಗುವಂತಹ ಏರ್ಪಾಟನ್ನು ಮಾಡಿದ್ದಾರೆ. ಒಳಭಾಗಕ್ಕೆ ಹೋದಾಗ ಅಲ್ಲಿ ದೇವಸ್ಥಾನ ಮತ್ತು ಅಲ್ಲಿನ ಅಲಂಕಾರಗಳನ್ನು ನಾವು ನೋಡ್ತಾ ಹೋಗ್ಬೋದು. ಇದಕ್ಕೆ ನಾವು ಪ್ರತ್ಯೇಕವಾಗಿ ಒಂದು ಟಿಕೆಟನ್ನು ಕೂಡ ನಾವು ತೊಗೊಂಡಿದ್ವಿ. ಹಾಗಾಗಿ ನಮಗೆ ಬೇರೆ ಒಂದು ದಾರಿಯಲ್ಲಿ ನಾವು ಕುಳಿತಿದ್ವಿ. ಇಲ್ಲಿ ಆ ದೇವಸ್ಥಾನದ ಒಂದು ಒಳಭಾಗದಲ್ಲಿ ಇರುವಂತಹ ಅಲಂಕಾರವನ್ನು ಕೂಡ ನಾವು ನೋಡ್ತಾ ಇದ್ವಿ. ದೊಡ್ಡ ಗಂಟೆಗಳು, ಅಲ್ಲಿ ಒಳಗಡೆ ಇರುವಂತಹ ಮರ ಮತ್ತು ಅದಕ್ಕೆ ಕಟ್ಟಿರುವಂತಹ ಬಾವುಟಗಳನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ವಿ. ಬಹಳ ಅಂದವಾದಂತಹ ಒಂದು ಜಾಗ. ಇಲ್ಲಿ ನವರಾತ್ರಿಯ ಉತ್ಸವಕ್ಕೋಸ್ಕರ ದೇವಿಗೆ ಅಲಂಕಾರ ಮಾಡೋಕ್ಕೆ ಇಲ್ಲಿಂದನೇ ಪ್ರತಿಯೊಂದು ಕೂಡ ಹೋಗುತ್ತೆ. ನೈವೇದ್ಯವನ್ನು ಕೂಡ ಇದೇ ಜಾಗದಿಂದ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇಲ್ಲಿ ಪೊಲೀಸರ ಒಂದು ಬಂದೋಬಸ್ತು ಕೂಡ ಇಲ್ಲಿ ಜಾಸ್ತಿ ಆಗಿದೆ. ಮತ್ತು ಎದುರುಗಡೆ ಅಲ್ಲೇ ಒಂದು ಗಣಪತಿಯ ವಿಗ್ರಹವನ್ನು ಕೂಡ ಇಟ್ಟಿದ್ದಾರೆ. ಆ ಒಳಭಾಗದಲ್ಲಿ ಮರಗಿಡಗಳು ಇರೋದ್ರಿಂದ ತಂಪಾದಂಥ ಒಂದು ವಾತಾವರಣ ಇದೆ ಅಲ್ಲಿ. ಮತ್ತು ಇಲ್ಲಿ ಸಿಂಹದ ಒಂದು ವಿಗ್ರಹ, ಆ ದೇವಸ್ಥಾನದ ಒಳಭಾಗದಲ್ಲಿ ಇರುವಂತಹ ಒಂದು ವಿಗ್ರಹ, ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ವಿ. ಒಟ್ಟಿನಲ್ಲಿ ವಿಂಧ್ಯಾಚಲ ವಾಸಿನಿಯ ದೇವಸ್ಥಾನ ಬಹು ಸುಂದರವಾದಂತಹ ಒಂದು ದೇವಸ್ಥಾನ ಆಗಿದೆ. ನಾವು ಅಲ್ಲಿ ಸರದಿಯ ಪ್ರಕಾರ ಕೂತ್ಕೊಂಡು ನಾವು ಹೋಗ್ತಾ ಇದ್ವಿ. ಆ ಮೇಲುಗಡೆ ಎಲ್ಲನೂ ಆ ಗೊಂಬೆಗಳ ಒಂದು ಚಿತ್ರ ಕಣ್ಣನ್ನು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ, ಕಣ್ಣು ಸೆಳೆಯುತ್ತೆ. ಅಂತಹ ರೀತಿಯ ಗೊಂಬೆಗಳನ್ನು ಅಲ್ಲಿ ನಿಲ್ಲಿಸಿದ್ದಾರೆ. ಮತ್ತು ಹಿಂದಿರುಗಿ ಬರುವಾಗಲೂ ಕೂಡ ಅಂಗಡಿಗಳ ಸಾಲು ನಮ್ಮ ಕಣ್ಣನ್ನು ಸೆಳೆಯುತ್ತೆ. ಏನಾದರೂ ಒಂದು ತಗೋಬೇಕು ಅಂತ ಕೂಡ ನಮಗೆ ಅನಿಸುತ್ತೆ. ಈ ಒಂದು ವಿಂಧ್ಯಾಚಲನ ವಾಸಿನಿಯ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮಾ ವಿಂಧ್ಯಾವಾಸಿನಿ ದುರ್ಗಾದೇವಿಯ ಅಪರಾವತಾರ ಎಂದು ಕರೆಯುತ್ತಾರೆ. ಎಡಗೈ ಹೆಬ್ಬೆರಳು ಬಿದ್ದ ಜಾಗವೇ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇದು 51ನೇ ಒಂದು ಶಕ್ತಿಪೀಠ. ನಮಸ್ಕಾರ ಗೆಳೆಯರೇ.